KEA ಅವರಿಂದ ನಿನ್ನೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿತ್ತು. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವಂತಹ ಲಿಂಕ್ನ ಅವರು ಅಪ್ಡೇಟ್ ಮಾಡಿದರು. ತುಂಬ ಜನ ಸ್ಟೂಡೆಂಟ್ಸ್ ಆಗಲೇ ಡೌನ್ಲೋಡ್ ಮಾಡ್ಕೊಂಡಿರ್ತೀರ, ಇನ್ನು ಸ್ವಲ್ಪ ಜನ ಮಾಡ್ಕೊಂಡಿರಲ್ಲ. ನೀವು ಬೇಗ ಮಾಡ್ಕೊಳ್ಳಿ, ಮತ್ತೆ ಅಪ್ಡೇಟ್ ಮಾಡಿದ್ದಾರೆ. ಸರ್ವರ್ ಇಶ್ಯೂಯಿಂದ ಅದನ್ನು ಡಿಲೀಟ್ ಮಾಡಿದರು ಅಷ್ಟೇ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಇದೊಂದು ಶಾರ್ಟ್ ವಿಡಿಯೋ ಆ್ಯಂಡ್ ಇಂಪಾರ್ಟೆಂಟ್. ವೆರಿಫಿಕೇಷನ್ ಸ್ಲಿಪ್ ಇಟ್ಕೊಂಡು ನಾವು ಮುಂದೆ ಏನು ಮಾಡಬೇಕು, ಅದರಲ್ಲಿ ಯಾವ ರೀತಿ ಇಂಪಾರ್ಟೆಂಟ್ ಇದೆ ಅನ್ನೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದರಿಂದ ಕಂಪ್ಲೀಟಾಗಿ ನೋಡಿ, ಶಾರ್ಟ್ ವಿಡಿಯೋ ಆಗಿರೋದ್ರಿಂದ. ಫಸ್ಟ್ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಹೇಳ್ತಿದ್ದೀನಿ, ಮತ್ತೆ ಲಿಂಕ್ ಬಿಟ್ಟಿದ್ದಾರೆ, ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸರ್ವರ್ ಇಶ್ಯೂ ಬಂತು ಅಂದರೆ ಮತ್ತೆ ನೀವು ಒಂದು 15 ಮಿನಿಟ್ಸ್ ಆರ್ 13 ಮಿನಿಟ್ಸ್ ಬಿಟ್ಟು ಮತ್ತೆ ರಿಟ್ರೈ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ವೆರಿಫಿಕೇಷನ್ ಸ್ಲಿಪ್ ಇಲ್ಲದೆ ನೀವು ನೆಕ್ಸ್ಟ್ ಸ್ಟೆಪ್ ಹಾಕೋಕ್ಕಾಗಲ್ಲ. ಆಪ್ಷನ್ ಎಂಟ್ರಿನೂ ಸಹ ಓಪನ್ ಮಾಡೋಕ್ಕಾಗಲ್ಲ. ಅದನ್ನು ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಈ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನೀವು ಫಸ್ಟ್ ಏನು ನೋಡಬೇಕಂದ್ರೆ ರೂರಲ್ ಕುಟಾನ, SNQ ಕುಟಾನ ಅನ್ನೋದು, ಹಾಗೆ ಬೇರೆ ಇನ್ನೇನಿದೆ ಅನ್ನೋದು ನೀವು ಕ್ಲೀನಾಗಿ ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ನಂತರ ನಿಮಗೆ ಅಲ್ಲಿ ಆಪ್ಷನ್ ಎಂಟ್ರಿ ಫಾರ್ CG ನಂಬರ್, ಆಪ್ಷನ್ ಎಂಟ್ರಿ ಫಾರ್ ಅಪ್ಲಿಕೇಶನ್ ನಂಬರ್, ಆಪ್ಷನ್ ಎಂಟ್ರಿ ಸೀಕ್ರೆಟ್ ಕೋಡ್, ಈ 3 ಪಾಯಿಂಟ್ಸ್ ಇರುತ್ತೆ. ಇದು ನಿಮಗೆ ಅಲ್ಲಿ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು. ಸೊ ಇದನ್ನು ನೀವು ಸೀಕ್ರೆಟಾಗಿ ಇಟ್ಕೋಬೇಕು, ಯಾರ ಜೊತೆನೂ ಶೇರ್ ಮಾಡೋ ಹಾಗಿಲ್ಲ. ಈ 3 ಇರೋದ್ರಿಂದನೇ ನಿಮಗೆ ನೆಕ್ಸ್ಟ್ ಆಪ್ಷನ್ ಎಂಟ್ರಿಲಿ ಓಪನ್ ಆಗುವಂಥದ್ದು. ಆಪ್ಷನ್ ಎಂಟ್ರಿಲಿ ನೀವು ಕಾಲೇಜ್ನ ಚೂಸ್ ಮಾಡುವಂಥದ್ದು. ಆದ್ದರಿಂದ ಇದಿಷ್ಟು, ಈ 3 ಪಾಯಿಂಟ್ ಸಹ ನಿಮಗೆ ತುಂಬ ಇಂಪಾರ್ಟೆಂಟ್. ಅದರಿಂದ ನಾನು ಹೇಳ್ತಾ ಇರುವಂಥದ್ದು. ಹೀಗೆ ಯಾವ ರೀತಿ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ನ ಬಿಟ್ಟಿದ್ದಾರೆ, ಅದೇ ರೀತಿ ಆಪ್ಷನ್ ಎಂಟ್ರಿ ಲಿಂಕ್ನೂ ಸಹ ಬಿಡ್ತಾರೆ KEA ಅವರು. ಆವಾಗ ನೀವು ಆ ಆಪ್ಷನ್ ಎಂಟ್ರಿ CG ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ, ಈ 3ಅನ್ನು ಫಿಲ್ ಮಾಡಿದ್ರೆ ಮಾತ್ರ ನಿಮಗೆ ಆಪ್ಷನ್ ಎಂಟ್ರಿಗೆ ಚಾನ್ಸ್ ಇರುವಂಥದ್ದು. ಆವಾಗ ನೀವು ಕಾಲೇಜ್ನ ಚೂಸ್ ಮಾಡುವಂಥದ್ದು, ಆ್ಯಡ್ ಮಾಡ್ಕೊಳ್ಳುವಂಥದ್ದು. ಇಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಓಪನ್ ಆಗಲ್ಲ. ಒನ್ ಮೋರ್ ಪಾಯಿಂಟ್ ಅಂತ ಹೇಳೋದಾದರೆ, ನೀವಿವಾಗ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ಗೆ CG ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕಿದ್ದೀರಲ್ವಾ, ಸೇಮ್ ಇರಲ್ಲ. ನೀವು ಆಪ್ಷನ್ ಎಂಟ್ರಿ ಲಿಂಕ್ಗೆ ಹಾಕುವಂಥದ್ದು. ನೀವು ಇವಾಗ ಡೌನ್ಲೋಡ್ ಮಾಡ್ಕೊಂಡಿರ್ತೀರಲ್ಲ ವೆರಿಫಿಕೇಷನ್ ಸ್ಲಿಪ್ನಲ್ಲಿ, ಅಲ್ಲಿ ಇರುವಂತಹ CG ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೋಡ್, ಈ 3ಅನ್ನು ಸಹ ನೀವು ಆಪ್ಷನ್ ಎಂಟ್ರಿ ಲಿಂಕ್ನಲ್ಲಿ ಫಿಲ್ ಮಾಡುವಂಥದ್ದು. ಅದಷ್ಟನ್ನು ಫಿಲ್ ಮಾಡಿದ್ರಷ್ಟೇ ನಿಮಗೆ ಆಪ್ಷನ್ ಎಂಟ್ರಿ ಓಪನ್ ಆಗುವಂಥದ್ದು, ಕಾಲೇಜ್ನ ನೀವು ಚೂಸ್ ಮಾಡುವಂಥದ್ದು ಅಂತ ಹೇಳ್ತೀನಿ. ಆದ್ದರಿಂದ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ತುಂಬ ಇಂಪಾರ್ಟೆಂಟ್. 2 ಸಪ್ರೇಟ್ ಇರುತ್ತೆ. ವೆರಿಫಿಕೇಷನ್ ಸ್ಲಿಪ್ ಲಿಂಕ್ನಲ್ಲಿ ಹಾಕುವಂತಹ CG ನಂಬರ್, ಹಾಗೆ ಆಪ್ಷನ್ ಎಂಟ್ರಿ ಲಿಂಕ್ನಲ್ಲಿ ಹಾಕುವಂಥ CG ನಂಬರ್, ಎರಡೂ ಕೂಡ ಡಿಫ್ರೆನ್ಸ್ ಇರುತ್ತೆ. ಆದ್ದರಿಂದ ಇದನ್ನು ಕೇರ್ಫುಲ್ಲಾಗಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನು ಕೌನ್ಸಿಲಿಂಗ್ ಬಂದರೆ, ಕೌನ್ಸಿಲಿಂಗ್ ಈ ಮಂತ್ ಎಂಡ್ನಲ್ಲಿ ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗ್ ವೀಕ್ನಲ್ಲಿ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬೋದು. ಈ ಸಲ ಕೌನ್ಸಿಲಿಂಗ್ CET ಆ್ಯಂಡ್ NEET ಎರಡಕ್ಕೂ ಸಹ ಒಂದೇ ಸಲ ನಡೆಯುತ್ತೆ ಅಂತಲೂ ಸಹ ಹೇಳಿದ್ದಾರೆ. ಆದ್ದರಿಂದ ಅಲರ್ಟ್ ಆಗಿರಿ, ಅವಾಗವಾಗ ವೆಬ್ಸೈಟ್ನ ಚೆಕ್ ಮಾಡ್ತಾ ಇರಿ. ನಾವು ಕೂಡ ಅಪ್ಡೇಟ್ಸ್ ಕೊಡ್ತಿರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಹಾಗೆ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್.